ಕೊಟ್ಟಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು ಮತವನ್ನು ಯಾಚಿಸಲಿಕ್ಕೆ ತಮ್ಮೆಲ್ಲರ ಮುಂದೆ ನಿಂತಿದ್ದೀನಿ. ಏನು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಯ್ತು, ದೇಶದಲ್ಲಾಯ್ತು, ಸಾಕಷ್ಟು ಬಡವರ ಪರವಾಗಿ ಮಾಧ್ಯಮದ ವರೆಗೆ ಸಾಕಷ್ಟು ಒಂದು ಅನ್ಯಾಯವಾಗಿದೆ. ಏನು ರಾಜ್ಯದ ತೆರಿಗೆಯಲ್ಲಾಯ್ತು, ಈ ಕಡೆ ರೈತರ ಪರವಾಗಿ ಪ್ರವಾಹ ಬಂದಾಗಾಯ್ತು, ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಡ ಜನರಿಗೆ ಅನುಕೂಲವಾಗಿಲ್ಲ, ಅವ್ರಿಗೂ ಕೂಡ ಸಾಕಷ್ಟು ಅನ್ಯಾಯವಾಗಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿ, ಮಾಧ್ಯಮದವರ ಪರವಾಗಿ ಯಾವಾಗಲೂ ಕಷ್ಟ ಕಾಲದಲ್ಲಿ ನಿಲ್ಲುತ್ತದೆ. ಏನು ವಿರೋಧ ಪಕ್ಷದವರಿದ್ರು ಯಾರು ಕೂಡ ನಮ್ಮ ರೈತರ ಪರವಾಗಿ ಅವರ ಧ್ವನಿಯನ್ನು ಎತ್ತಲಿಲ್ಲ. ಮುಂದೆ ಕೂಡ ನಾವು ನಿಮ್ಮ ಪರವಾಗಿ ಧ್ವನಿಯನ್ನ ಎತ್ತುತ್ತೀವಿ. ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಪರವಾಗಿ ನಾವು ಈ ಕ್ಷೇತ್ರದ ಏನು ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನ ನಿಮ್ಮ ಪರವಾಗಿ ಮಾಡ್ತೀವಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಏನು ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿವೆ, ಸಾಕಷ್ಟು ಅದನ್ನ ಹೆಸರನ್ನು ಬದಲಾಯಿಸಿ ಏನು ಬರೀ ಯಲ್ಲಪ್ಪ ಅಂತ ಇತ್ತು ಅದನ್ನ ಮಲ್ಲಪ್ಪ ಅಂತ ಮಾಡಿದ್ದಾರೆ. ಕೆಲವು ಉದಾಹರಣೆಗಳನ್ನು ನಾನು ಹೇಳ್ತೀನಿ. ಏನು ಇಂದಿರಾ ಆವಾಸ್ ಯೋಜನೆಗಳಿತ್ತು, ಅದನ್ನ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನಾ ಅಂತ ಹೆಸರನ್ನು ಬದಲಾಯಿಸಿದ್ರು. ಅದೇ ರೀತಿಯಲ್ಲಿ ದೇಣಿಗೆ ಅದನ್ನ ಹೆಸರನ್ನು ಬದಲಾಯಿಸಿ ಬರೀ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಏನಿತ್ತು ಅದನ್ನು ಮೇಕಳಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದ್ರು. ಇಂತ ಅನೇಕ ಉದಾಹರಣೆಗಳಿವೆ. ಅವರೇನು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಿವೆ ಅದನ್ನ ಬರೀ ಹೆಸರು ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ಈಗಾಗಲೇ 5 ಗ್ಯಾರಂಟಿಗಳು ಪ್ರತಿ ಮನೆಗೆ ತಲುಪಿವೆ. ಮುಂದೆ ಕೂಡ ಏನು ಉಳಿದಂತೆ ನಡೆದಿದೆ ನಮ್ಮ ಸರ್ಕಾರ. ಮುಂದೆ ಕೂಡ ನ್ಯಾಯಗಳು ತಾವೆಲ್ಲರೂ ಆಶೀರ್ವಾದ ಮಾಡಿದೆ. 5 ನ್ಯಾಯಗಳು ಕೂಡ ಪ್ರತಿ ಮನೆಗೆ, ಪ್ರತಿ ಹೆಣ್ಮಕ್ಳಿಗೆ, ರೈತರಿಗೆ, ಯುವಕರಿಗೆ, ಪಾಲುದಾರರಿಗೆ, ಏನು ಶ್ರಮಿಕರಿಗೆ 5 ನ್ಯಾಯಗಳನ್ನು ಕೊಟ್ಟಿದ್ದಾರೆ. ಅದು ಎಲ್ಲ ಜಾರಿಗೆ ತರುತ್ತದೆ ಅಂತ ನಾವು ಹೇಳಿಕೆ ಬಯಸ್ತೇವೆ. ಬಹಳ ವಿಭಿನ್ನವಾಗಿದೆ. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದಾಗಿರ್ಬೋದು, ಅದೇ ರೀತಿಯಲ್ಲಿ ಹೆಣ್ಮಕ್ಳು ಕೂಡ ಸಾಕಷ್ಟು ಉದ್ಯೋಗ ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ಈಗಾಗಲೇ ನಮ್ಮ ಹತ್ತಿರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಹಲವಾರು ನಾನು ಏನು 40 ದಿನಗಳಿಂದ ಮತಯಾಚನೆಗೆ ಪ್ರತಿ ಹಳ್ಳಿಗೆ ಹೋಗಿ ಸಾಕಷ್ಟು ಒಂದು ಈಗ ನನಗೆ ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಕ್ಕೆಲ್ಲ ನಾನು ಕಾರಣ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ ಕಲ್ಪಿಸ್ತೀನಿ. ಇನ್ನು ಮುಂದೆ ಕೂಡ ನಾನು ಈ ಚಿಕ್ಕೋಡಿ ಕ್ಷೇತ್ರದ ಸರ್ವ ಅಭಿವೃದ್ಧಿಗಾಗಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಏನು ಅನುದಾನ ಸಿಗ್ಬೇಕಿತ್ತು, ಈ ಕ್ಷೇತ್ರದ ಜನರ ಅಭಿವೃದ್ಧಿ ವಂಚಿತರಾಗಿದ್ದಾರೆ, ಅದನ್ನ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ. ತಾವೆಲ್ಲರೂ ನಿಮ್ಮ ಮನೆ ಮಗಳಾಗಿ, ಸಹೋದರಿಯಾಗಿ ತಾವೆಲ್ಲರೂ ಈ ಅವಕಾಶ ಕಲ್ಪಿಸಬೇಕು. ಮೇ 7ನೇ ತಾರೀಕು ಬರುವಂತ ತಾವೆಲ್ಲರೂ ಮಹಿಳೆಯರಾಯ್ತು, ಯುವಕರಾಯ್ತು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿಯಲ್ಲಿ ತಾವೆಲ್ಲರೂ ಹೋಗಿ ಮತಗಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆ